ಮುದ್ದು ಸೊಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋಂಥ ಒಂದು ಸಬ್ಸ್ಕ್ರೈಬು ನನಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಶುರುವಿನಲ್ಲಿ ಶಿವರಾಮೇಗೌಡರು, ಗೋವಿಂದ ಹಾಗೆ ಅಜ್ಜ, ಭದ್ರ ಎಲ್ಲರೂ ಕೂಡ ಮಾತಾಡ್ತಾ ನಿಂತಿರ್ತಾರೆ. ಆಗ ಅಲ್ಲಿಗೆ ಪೊಲೀಸರು ಬಂದರು. ಗೌಡ್ರೆ, ಇಲ್ಲಿ ಆ ಮದ್ದು ಕೃಷ್ಣ ಬಂದಿದ್ದಾನೆ, ಅವನನ್ನ ಹಿಡಿಯೋದು ನಮ್ಮ ಕರ್ತವ್ಯ. ಆದ್ರೆ ಅವನು ಇಲ್ಲಿ ಯಾಕೆ ಬಂದೆ ಅಂತ ತಿಳ್ಕೊಳ್ಬೇಕು. ಆದ್ರೂ ಗೌಡ್ರೆ, ನೀವು ಯಾವುದಕ್ಕೊಂದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ್ರೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಸಾಹೇಬ್ರೆ, ನಾವು ಅದನ್ನೆಲ್ಲ ನೋಡ್ಕೊಂತೀವಿ, ನಮ್ಗೆ ಅವನಿಂದ ಏನಾಗುತ್ತೆ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್, ಇಲ್ಲ ಸರ್, ನಮ್ಮ ಕರ್ತವ್ಯ, ನಾವು ನಿಮಗೆ ಇನ್ಫಾರ್ಮ್ ಮಾಡಬೇಕಲ್ವಾ, ಅವನಿಂದ ನಿಮ್ಮ ಜೀವಕ್ಕೆ ಏನಾದರೂ ಹಾನಿ ಆದರೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದಾಗ, ಸಾಹೇಬ್ರೆ, ಅವನೇನಕ್ಕೆ ಬಂದಿದ್ದಾನೇನೋ, ಅವನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ, ನಾನು ನಮ್ಮ ಅಪ್ಪಯ್ಯನ ತಾವ ಇರೋ ತನಕ ನಮ್ಮ ಅಪ್ಪಯ್ಯಂಗೆ ಏನು ಆಗಕ್ಕೆ ಬಿಡಕ್ಕಿಲ್ಲ ಅಂತ ಹೇಳಿ ಭದ್ರ ಹೇಳ್ತಾನೆ. ಇನ್ನು ಇದೆಲ್ಲ ಆದಮೇಲೆ ಬನ್ನಿ ಉತ್ಸವ ಶುರುವಾಗುತ್ತೆ, ಹೋಗೋಣ ಅಂತ ಹೇಳಿ ಶಿವರಾಮೇಗೌಡರು ಎಲ್ಲರನ್ನ ಕರ್ಕೊಂಡು ಹೊರಡ್ತಾರೆ. ನಂತರ ಬಂದು ಉತ್ಸವ ನಡೆಯೋ ಹತ್ರ ಟಮಟೆ ಬಡಿತಾ ಇದ್ರೆ ಅಲ್ಲಿ ಊರಿನವರೆಲ್ಲ ಕುಣಿತಾ ಇರ್ತಾರೆ. ಆಗ ಭದ್ರ, ನೀನು ಕೂಡ ಒಂದು ಕೈ ನೋಡ್ಕೊಳ್ಳ ಅಂತ ಹೇಳಿ ಶಿವರಾಮೇಗೌಡ ಹೇಳಿದ್ರೆ, ಭದ್ರ ಹೋಗಿ ತಮಟೆ ಬಡಿಯೋರ ಹತ್ರ ಕುಣಿತಾ ಇರ್ತಾನೆ. ಆ ಟೈಮ್ನಲ್ಲಿ ಸರಿತಾ ಅದನ್ನೆಲ್ಲ ನೋಡಿಬಿಟ್ಟು ಖುಷಿಪಟ್ಟು, ನಾವು ಚಿಕ್ಕವರಿದ್ದಾಗ ಈ ಉತ್ಸವಕ್ಕೆ ಅಂತ ಬರ್ತಾ ಇದ್ವಿ, ಈ ಉತ್ಸವನ ಈಗ ಬಂದು ಕಣ್ ತುಂಬಿಕೊಳ್ಳೋ ಥರ ಆಗಿದೆ, ನೋಡು ಎಷ್ಟು ಚೆನ್ನಾಗಿ ನಡೀತಾ ಇದೆ ಉತ್ಸವ ಅಂತ ಹೇಳಿ ವಿವೇಕಿಗೆ ಹೇಳ್ತಾರೆ. ಇನ್ನು ಈಶ್ವರಿ ಆ ಮದ್ದು ಕೃಷ್ಣ ಎಲ್ಲಿ ಅಂತ ಹೇಳ್ಬಿಟ್ಟು ಹುಡುಕಾಡ್ತಾಳೆ, ಗಾಬರಿ ಆಗ್ತಾಳೆ. ಇನ್ನು ಗಾಬರಿ ಆಗಿರೋದನ್ನ ಸುಭಾಷ್ ನೋಡ್ತಾನೆ. ಇನ್ನು ಈಶ್ವರಿ ಸೈಡ್ಗೆ ಬಂದು ನಿಂತಿರ್ಬೇಕಾದ್ರೆ, ಅಮ್ಮ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ, ಏನಾಯ್ತು ಅಂತ ಹೇಳಿ ಕೇಳಿದ್ರೆ, ಆ ಮದ್ದು ಕೃಷ್ಣ ಇನ್ನೂ ಬಂದಿಲ್ಲ, ಅವನು ಎಲ್ಲಿ ಸತ್ತಿದಾನೋ ಏನು ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಆಗ ಸುಭಾಷ್, ಹಂಗಾದ್ರೆ ಇವತ್ತು ಕೂಡ ಆ ಕುಳ್ಳಿ ಕತೆ ಮುಗಿಯೋದಿಲ್ಲ ಅಂತ ಹೇಳಿದ್ರೆ, ಅವಳ ಕತೆ ಮುಗಿಯೋದಿರಲಿ, ಅವಳ ತಲೆನೇ ತೆಗೆಸ್ತೀನಿ ಅಂತ ಹೇಳ್ಬಿಟ್ಟು ಮದ್ದು ಕೃಷ್ಣನ್ಗೆ ಫೋನ್ ಮಾಡ್ತಾಳೆ. ಆಗ ಮದ್ದು ಕೃಷ್ಣ ಫೋನ್ ರಿಸೀವ್ ಮಾಡಿಬಿಟ್ಟು, ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ಮದ್ದಿಡೋ ಟೈಮ್ನಾಗೆ ಆ ಪೊಲೀಸ್ನವರು ಬಂದುಬಿಟ್ರು, ಅವ್ರ ಕಡೆಯಿಂದ ತಪ್ಪಿಸ್ಕೊಂಡು ಬರೋದೇ ನನಗೆ ಅರಸಾಹಸ ಆಗಿತ್ತು ಅಂತ ಹೇಳಿ ಹೇಳ್ತಾನೆ ಮದ್ದು ಕೃಷ್ಣ. ಆಗ ಈಶ್ವರಿ ಮದ್ದು ಕೃಷ್ಣನ್ಗೆ ಬಾಯಿಗೆ ಬಂದಂಗೆ ಬೈತಾಳೆ, ನೀನೇನೋ ದೊಡ್ಡ ಪುಡಿಂಗು, ನೀನು ದೊಡ್ಡ ರೌಡಿ ಅಂತ ಹೇಳಿ ನಿನಗೆ ನಾನು ಡೀಲ್ ಕೊಟ್ಟೆ, ನೀನು ಅವಳನ್ನು ಮುಗಿಸೋದಕ್ಕೆ ಆಗಲ್ಲ ಬಿಡು ನಿನ್ನ ಕೈಲಿ ಅಂತ ಹೇಳಿ ಬೈತಾ ಇರ್ತಾಳೆ ಈಶ್ವರಿ. ಇನ್ನು ಇದೆಲ್ಲ ಆದಮೇಲೆ ವಿವೇಕ್ ಅವರ ಅಜ್ಜನ ಹತ್ರ ಬಂದುಬಿಟ್ಟು, ತಾತ, ನನಗೆ ಈ ಊರಿಗೆ ಬರೋದಕ್ಕೂ ಮುಂಚೆ ನಿನಗೆ ಇಷ್ಟ ಆದರೆ ಮಾತ್ರ ಮದುವೆ ಮಾಡ್ಕೊ ಅಂತ ನೀವು ಹೇಳಿದ್ರಿ, ಆದರೆ ನನಗೆ ಈ ಊರಿಗೆ ಬಂದಮೇಲೆ ಇಲ್ಲಿನ ಉತ್ಸವವನ್ನು ನೋಡಿದ್ಮೇಲೆ ನನಗೆ ಒಂದು ಅನ್ನಿಸ್ತಾ ಇದೆ, ಏನು ಅಂದರೆ ನಾನು ಕೂಡ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ವಿವೇಕ್ ಅವ್ರ ತಾತನ ಬಳಿ ಹೇಳ್ತಾನೆ. ಅಲ್ಲಿಗೆ ಮುದ್ದು ಸೊಸೆ ಧಾರಾವಾಹಿಯ ನಾಳಿನ ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.